ಬೇಲೂರಿನ ಪುರಸಭೆಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಗೆದ್ದ ಮಹಿಳಾ ಅಭ್ಯರ್ಥಿಗಳಿಗೆ ರಾಜ್ಯ ಕಾಂಗ್ರೆಸ್ ಮಹಿಳಾ ಘಟಕದ ವತಿಯಿಂದ ಅಭ್ಯರ್ಥಿಗಳನ್ನು ಸನ್ಮಾನಿಸಲಾಯಿತು. ಕಳೆದ ತಿಂಗಳು ಪುರಸಭೆಯ ಚುನಾವಣೆಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷವು 17 ಸ್ಥಾನಗಳನ್ನು ಗೆದ್ದು ಪುರಸಭೆಯಲ್ಲಿ ಅಧಿಕಾರವನ್ನು ಪಡೆದಿದೆ. ಅದರಲ್ಲಿ 5ಕ್ಕೂ ಅಧಿಕ ಮಹಿಳಾ ಅಭ್ಯರ್ಥಿಗಳು ಕಾಂಗ್ರೆಸ್ ಪಕ್ಷದಿಂದ ಗೆಲುವನ್ನು ಸಾಧಿಸಿದ್ದಾರೆ. ಅವರನ್ನ ಸನ್ಮಾನಿಸಿದ ರಾಜ್ಯ ಮಹಿಳಾ ಕಾಂಗ್ರೆಸ್ ಘಟಕದ ಅಧ್ಯಕ್ಷೆ ಪುಷ್ಪಲತಾ ಅಮರನಾಥ್ ಅವರು ಮಾತನಾಡಿ, ಮಹಿಳೆಯರಿಗೆ ಮೊದಲು ಮೀಸಲಾತಿಯನ್ನ ನೀಡಿದ್ದು ಕಾಂಗ್ರೆಸ್ ಪಕ್ಷ. ಪುರುಷರಂತೆ ಮಹಿಳೆಯರು ಎಲ್ಲ ರಂಗಗಳಲ್ಲೂ ಭಾಗವಹಿಸಬೇಕಾಗಿದೆ ಎಂಬುದು ಕಾಂಗ್ರೆಸ್ ಪಕ್ಷದ ಉದ್ದೇಶ ಎಂದು ಹೇಳಿದರು. ಸಂವಿಧಾನ ತಿದ್ದುಪಡಿಯಲ್ಲಿ 1993ರಲ್ಲಿ ಅದು ಜಾರಿಗೆ ಬರುತ್ತೆ. ಹಾಗಾಗಿ 33% ರಿಸರ್ವೇಶನ್ ತಂದಿದ್ದೇ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದ ಕೊಡುಗೆ ಮಹಿಳಾ ಸಬಲೀಕರಣ, ಮಹಿಳಾ ಸಮಾನತೆ, ಮಹಿಳೆಯರನ್ನ ಮುಂಚೂಣಿಗೆ ಮುಖ್ಯವಾಹಿನಿಗೆ ತರಬೇಕನ್ನೋದೇ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ. ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕೂಡ ಒಬ್ಬ ಮಹಿಳೆಯನ್ನ ನೋಡಿದಂಥ ಒಂದು ಪಕ್ಷ ಅದರಿದ್ರೆ ಅದು ಕಾಂಗ್ರೆಸ್ ಪಕ್ಷ. ಈ ದೇಶಕ್ಕೆ ಮೊದಲ ಮಹಿಳಾ ಪ್ರಧಾನಮಂತ್ರಿಯನ್ನ ಕೊಟ್ಟಿದ್ರೆ ಅದು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ. ಇಂದಿರಾ ಗಾಂಧಿ ಅವ್ರನ್ನ ಕೊಟ್ಟಂತ ಪಕ್ಷ ಕಾಂಗ್ರೆಸ್ ಪಕ್ಷ. ನನಗೆ ಬಹಳ ಹೆಮ್ಮೆ ಇದೆ, ಇಲ್ಲಿ ನನ್ನ ಪಕ್ಷದ ಚಿಹ್ನೆಯಲ್ಲಿ ಗೆದ್ದಿರ್ತಕ್ಕಂಥ ಎಲ್ಲ ಮಹಿಳೆಯರು ಕೂಡ ಇಂದಿರಾ ಗಾಂಧಿ ಅವರ ಸ್ಫೂರ್ತಿಯಲ್ಲೇ ಬಡವರ ಪರವಾಗಿ, ದೀನದಲಿತರ ಪರವಾಗಿ, ಕಟ್ಟ ಕಡೆಯ ಮನುಷ್ಯನಿಗೆ ತಮ್ಮ ಒಂದು ಅಧಿಕಾರದ ಅವಧಿಯಲ್ಲಿ, ತಮ್ಮ ಒಂದು ಅಧಿಕಾರದಲ್ಲಿ ತಮಗಿರ್ತಕ್ಕಂಥ ಶಕ್ತಿಯನ್ನು ತೆಗೆದುಕೊಂಡು ಸರ್ಕಾರದಿಂದ ಬರ್ತಕ್ಕಂಥ ಪ್ರತಿಯೊಂದು ಸೌಲಭ್ಯಗಳನ್ನು ಕಟ್ಟ ಕಡೆಯ ಮನುಷ್ಯನಿಗೂ ಕೂಡ ತಲುಪಿಸ್ತಕ್ಕಂಥ ಕೆಲಸವನ್ನು ತಾವು ಪ್ರಾಮಾಣಿಕವಾಗಿ ಮಾಡಬೇಕಂತ. ಮಹಿಳಾ ಕಾಂಗ್ರೆಸ್ ಯಾವತ್ತೂ ಯಾವುದೇ ರೀತಿಯ ಒಂದು ಭೇದ ಭಾವ ಮಾಡೋದಿಲ್ಲ. ಯಾವುದೇ ನಾಯಕರ ಹತ್ರನೂ ನಾವು ಭೇದ ಭಾವ ತೋರಿಸೋದಿಲ್ಲ. ಯಾರೇ ಅಭ್ಯರ್ಥಿಯಾಗಿ ಬಂದರೂ ಅವ್ರನ್ನ ಗೆಲ್ಲಿಸುವುದಷ್ಟೇ ನಮ್ಮ ಗುರಿ. ಗೆದ್ದ ನಂತರದಲ್ಲಿ ಅವರಿಗೆ ಯಾವ ರೀತಿ ಸರ್ಕಾರದಲ್ಲಿ ಬರುವಂತಹ ಸೌಲಭ್ಯಗಳು ಜನರಿಗೆ ತಲುಪಿಸ್ಬೇಕು ಅನ್ನೋದು ಹೋರಾಟ ಮಾಡಿ ನಾವು ಅದನ್ನು ಕೊಡಿಸ್ತೀವಿ ಅಭ್ಯರ್ಥಿಗಳಂತ ಯಾರು ಗೆದ್ದಿದ್ದಾರೋ ಅಂತ. ಅದೇ ರೀತಿ ನನ್ನ ಮಹಿಳಾ ಅಭ್ಯರ್ಥಿಗಳು ಏನು ನಿಂತಿದ್ರು ಇವತ್ತು ಬೇಲೂರಲ್ಲಿ, ನಮ್ಮ ಕಾರ್ಯಕ್ರಮ ಆದ ನಂತರದಲ್ಲಿ ಈ ಎಲ್ಲ ಮಹಿಳಾ ಅಭ್ಯರ್ಥಿಗಳು ಅಲ್ಲಿದ್ರು ಆ ಕಾರ್ಯಕ್ರಮಗಳಲ್ಲಿ ಅವರೆಲ್ಲ ಗೆದ್ದು ಬಂದಿದ್ದಾರೆ. ನಾವು ಮಾತು ಕೊಟ್ಟಂತೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ಕರ್ಕೊಂಡು ಬಂದಿದ್ದೀವಿ. ಇಲ್ಲಿ ನಾವು ಹೇಳೋದಿಷ್ಟೇ, ಗೆದ್ದಿದ್ದೀರಾ, ನಿಮ್ಮ ಒಂದು ವಾರ್ಡ್ಗಳಲ್ಲಿ ಯಾವುದೇ ಒಂದು ರೀತಿಯ ಭಿನ್ನಾಭಿಪ್ರಾಯಗಳನ್ನು ತೋರಿಸ್ತಲೇ ತಾವು ಕೆಲಸ ಮಾಡಲೇಬೇಕು. ನೀವು ಮಾಡಿದಂತಹ ಈ ಕೆಲಸದಿಂದ ಮುಂದೆ ನಾವು ಚುನಾವಣೆಗಳನ್ನ ಗೆಲ್ಲಕ್ಕೆ ಅವಕಾಶ ಆಗುತ್ತೆ. ಯಾಕೆಂತ ಹೇಳಿದ್ರೆ 25-26 ವರ್ಷದಿಂದ ನಮಗೆ ಯಾವತ್ತು ಮುನ್ಸಿಪಾಲಿಟಿ ಬೆಂಗಳೂರಲ್ಲಿ ಬಂತು ಅಲ್ಲಿಂದ ನಮಗೆ ಅಧಿಕಾರ ಸಿಕ್ಕಿರ್ಲಿಲ್ಲ. ಇವತ್ತು ನಾವು ಮಾಡ್ತಿರುವಂತಹ ಕೆಲಸ, ಯಾಕಂದ್ರೆ ಬಿಜೆಪಿ ಸರ್ಕಾರ ಇವತ್ತು ಫೇಲ್ಯೂರ್ ಆಗಿದೆ. ಮತ್ತೆ ಈ ಹಿಂದೆ ಇದ್ದಂತಹ ಒಂದು ಏನು ಬೇರೆ ಬೇರೆ ಪಕ್ಷದವರಿದ್ರು ಅವರು ಸಹ ಫೇಲ್ಯೂರ್ ಆಗಿದ್ದಾರೆ ಬೇಲೂರಲ್ಲಿ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ತಾರಾ ಚಂದನ್, ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಜೆ ನಿಶಾಂತ್, ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ಎಂಆರ್ ತೀರ್ಥಕುಮಾರಿ, ಪುರಸಭೆಯ ಸದಸ್ಯ ಶಾಂತಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಹರೀಶ್, ವಿ4 ನ್ಯೂಸ್, ಬೇಲೂರು.